ನಮಸ್ಕಾರ ವೀಕ್ಷಕರೇ. ಬಹಳಷ್ಟು ಜನ ಕ್ರಾಬ್ ಬಕೆಟ್ ಫಾರ್ಮಿಂಗ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡ್ತೀರ ಅನ್ನೋದಾದರೆ ಈ ಥರ ಬಬಲ್ಸ್ ಕ್ರಿಯೇಟ್ ಆಗುತ್ತೆ ವಾಟರ್ನಲ್ಲಿ. ಓಕೆ ನೋಡಿ ತೋರಿಸ್ತೀನಿ ಈಗ. ನೋಡಿ ಈ ಥರ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ತೆಗೆದ್ರೆ ಈಗ ನೋಡಿ ನೀರು ಮೇಲ್ಗಡೆ ತೇಲ್ತಾ ಇದೆ ಜಲ್ಲಿ ಜಲ್ಲಿ ಥರ. ಸೊ ಇದೇನಿಗೆ ಬರುತ್ತೆ ಅನ್ನೋದು ನೋಡೋದಾದ್ರೆ, ನೀವು ಏನಾದ್ರು ಫುಡ್ಡು ಕೊಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಆ ಫುಡ್ನ ಪ್ರಾಪರಾಗಿ ಕ್ಲೀನ್ ಮಾಡಿಲ್ಲ ಅಂತಂದರೆ ಈ ಥರ ಆಗ್ಬೋದು. ಸೊ ಇದು ಬಂದಿರೋದು ನಮಗೆ ಒಂದು ಫುಡ್ಡಿಂದ ಬಂದಿರೋದು. ಸಮ್ಟೈಮ್ಸು ಕ್ರ್ಯಾಬ್ ಏನಾದ್ರು ಸ್ಟ್ರೆಸ್ ಆಗಿದ್ರೆ ಕೂಡ ನಮಗೆ ಈ ಥರ ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಕ್ರ್ಯಾಬ್ ಏನಾದರೂ ಜಲ್ಲಿ ಟೈಪು ಏನಾದ್ರು ಬಿಡ್ತಾ ಇದೆ ಅಂತಂದರೆ ಬಾಯಿಂದ, ಅವಾಗ ಕೂಡ ನಮ್ಗೆ ಈ ಥರ ಏರೇಷನ್ ಕೊಟ್ಟಾಗ ನಮ್ಗೆ ಈ ಥರ ಆಗೋ ಚಾನ್ಸಸ್ ಬರುತ್ತೆ. ಸೊ ನೀವೇನಾದ್ರು ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ವೆರಿ ಸಿಂಪಲ್ ಸೊಲ್ಯೂಷನ್. ಈಗ ನಾನು 2 ಕ್ರಾಬ್ಗೆ ಫೀಡಿಂಗ್ ಕೊಟ್ಟಿದ್ದೆ. ಸೊ ಈ ಕ್ರಾಬ್ಗೆ ಈಗ ಜಲ್ಲಿ ಟೈಪ್ನ ನಾನು ರಿಮೂವ್ ಮಾಡಿದ್ದೀನಿ, ವಾಟರ್ನ ಚೇಂಜ್ ಮಾಡಿದ್ದೀನಿ, ಫ್ರೆಶ್ ಆಗಿ ವಾಟರ್ ಕೊಟ್ಟಿದ್ದೀನಿ, ಫುಡ್ ಕೊಟ್ಟಿದ್ದೀವಿ. ಫುಡ್ ಕೊಟ್ಟ ಮೇಲೆ ಫ್ರೆಶ್ ಆಗಿ ವಾಟರ್ನ ಫುಡ್ಡು ತಿಂದಾದ್ಮೇಲೆ ಚೇಂಜ್ ಮಾಡಿದ್ದೀವಿ. ಸೊ ಈಗ ನೋಡಿ ಏನು ಇಶ್ಯೂ ಇಲ್ಲ. ಸೊ ಆ ಥರ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಇದಕ್ಕೆ ನಾನು ಫುಡ್ಡು ಕೊಟ್ಟಿದ್ದೀನಿ, ಫುಡ್ಡು ತಿಂದು ಇಷ್ಟು ಮಿಕ್ಕಿಸಿದೆ. ಸೊ ಈಗ ಇನ್ನೂ ಇದು ತಿನ್ನಲ್ಲ. ಸೊ ಈಗ ಇದು ವಾಟರ್ ಚೇಂಜ್ ಮಾಡಿ ಇದಕ್ಕೆ ಮತ್ತೆ ನಾನು ಫ್ರೆಶ್ ಆಗಿ ವಾಟರ್ನ ಕೊಡ್ತೀನಿ. ಸೊ ಮತ್ತೆ ಚೆಕ್ ಮಾಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ನಾನು ನೀರನ್ನ ತೆಗ್ದಿಲ್ಲ, ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ವೇಸ್ಟ್ ವಾಟರ್ ಇದರಿಂದ ತೆಗ್ದಿರೋದು. ಸೊ ಇದ್ರದ್ದು ಫುಡ್ಡು ಕೂಡ ತೆಗ್ದಿದ್ದೀನಿ, ನಾನು ಫುಡ್ನೂ ರಿಮೂವ್ ಮಾಡಿದ್ದೀನಿ. ಸೊ ಈಗ ಫಸ್ಟ್ ಇದಕ್ಕೆ ಸತಿ ಸ್ನಾನ ಮಾಡಿಸ್ಕೊಳ್ಳೋಣ ಪ್ರೆಷರ್ ವಾಟ್ರಲ್ಲಿ ಕೊಟ್ಟು. ಸೊ ಇನ್ನೆಲ್ಲರೂ ಜಲ್ಲಿ ಥರ ಇದೆಯಾ ಅಂತ ನೋಡಿ, ಇಲ್ಲಿದೆ ನೋಡಿ. ಸೊ ಒಂದ್ಸತಿ ಕ್ಲೀನಾಗಿ ಸ್ನಾನ ಮಾಡಿಸ್ಕೊಳ್ಳಿ. ಇದಕ್ಕೆ ಕ್ಲೀನಾಗಿ ಸ್ನಾನ ಮಾಡಿಸ್ಕೊಂಡು ಬಾಡಿ ಮೇಲೆಲ್ಲರೂ ಅಂಟ್ಕೊಂಡಿರುತ್ತೆ ಅನ್ನೋ ನೋಡ್ಲಿಕ್ಕೆ ಗೊತ್ತಾಗಲ್ಲ. ಸೊ ಒಂದು ಸತಿ ಸ್ನಾನ ಮಾಡಿಸ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಮೇಲ್ಗಡೆ ತೇಲ್ತಾ ಇದೆ ನೋಡಿ, ಇದ್ರದ್ದು ಇದ್ರ ಊಟ ತಿಂದು ಬಿಟ್ಟಿರೋದ್ರದ್ದು ಜಲ್ಲಿ ಬಂದು ಈ ಥರ ಮೇಲ್ಗಡೆ ನೀರಲ್ಲಿ ತೇಲ್ತಾ ಇದೆ. ಸೊ ಈಗ ನೀರನ್ನ ಕನ್ಸ್ಯೂಮ್ ಮಾಡ್ತಾ ಇದೆ, ಫ್ರೆಶ್ ವಾಟರ್ ಇದು. ಸೊ ಈ ವಾಟರ್ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಅಲ್ಲಿರಲಿ. ಸೊ ಈ ವಾಟರ್ನ ನಮಗೆ ವೇಸ್ಟ್ ಆಗುತ್ತೆ, ಇದನ್ನು ನಾವು ಚೆಲ್ಲೋಣ. ಸೊ ಇದಾದಮೇಲೆ ಇದನ್ನ ಒಂದ್ಸತಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಟಬ್ನ ಒಂದ್ಸತಿ ಇನ್ ಕೇಸ್ ಏನಾದ್ರು ಅಂಟ್ಕೊಂಡಿದೆಯಾ ಏನು ಅಂತ ನೋಡ್ಕೋಬೇಕಾಗತ್ತೆ. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಈ ಥರ ಬ್ರಷ್ ಸಿಗುತ್ತೆ. ಈ ಬ್ರಷಿಂದ ನಾವು ಒಂದ್ಸತಿ ಒಳಗಡೆ ರಬ್ ಮಾಡ್ಕೋತೀವಿ. ಜಸ್ಟು ಸೋಪ್ ಹಾಕಿ ತೊಳೆಯೋ ಅಂಥದ್ದು ಏನಿರಲ್ಲ. ಸೊ ಜಸ್ಟ್ ಒಂದ್ಸತಿ ರಬ್ ಮಾಡ್ಕೋಬೇಕಾಗುತ್ತೆ ಈ ಥರ ರಬ್ ಮಾಡ್ಕೊಂಡ್ಮೇಲೆ ಈ ವಾಟರ್ ನಮಗೆ ಬೇಕಾಗಿಲ್ಲ. ಸೊ ಈಗ ಇದಕ್ಕೆ ನಾವು ಇದಕ್ಕೆ ಬೇಕಾಗಿರೋಂಥ ನೀರನ್ನ ಮತ್ತೆ ಫಿಲ್ ಮಾಡಿಕೊಂಡು ಕ್ರ್ಯಾಬ್ನ ಇಟ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗಾಯ್ಸ್, ಇವಾಗ ನಾನು ನೀರನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಕ್ರ್ಯಾಬ್ಗೆ. ಬಟ್ ಒಂದ್ಸತಿ ನೀರನ್ನ ಪ್ರಾಪರ್ ಆಗಿದೆಯಲ್ವ ಅಂತ ಒಂದ್ಸತಿ ಕ್ರಾಸ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ವಾಟರ್ ಟೆಸ್ಟ್ ಮಾಡ್ಕೊಳ್ಳಿ ಒಂದ್ಸತಿ. ನಮಗೆ ಇದು ಪ್ರಾಪರಾಗಿ ಕಾಣಿಸ್ತಾ ಇಲ್ಲ ಬೆಳಕಿಲ್ದಿರೋದ್ರಿಂದ. ಸೊ ನಾವೀಗ ವಾಟರ್ನ ಚೆಕ್ ಮಾಡಿ ಆಯಿತು. ನಮ್ಗೆ ಕ್ರ್ಯಾಬ್ಗೆ ಬೇಕಾಗಿರೋಂಥ ವಾಟರ್ ಕಂಟೆಂಟ್ ಇದ್ರಲ್ಲಿ ರೆಡಿ ಇದೆ ಈಗ. ಸೊ ಈಗ ನಮ್ಮ ಕ್ರ್ಯಾಬ್ನ ಬಿಟ್ಟು ಏರೇಷನ್ ಸಪ್ಲೈ ಕೊಡೋಣ. ಸೊ ಇದರಲ್ಲಿ ಏನಾದ್ರು ಮತ್ತೆ ಅದೇ ಥರ ಕ್ರಿಯೇಟ್ ಆಗುತ್ತೆ ಅಲ್ವಾ ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋಣ ಗೈಸ್. ಓಕೆ ಗೈಸ್, ಇವಾಗ ಕ್ರ್ಯಾಬ್ನ ಬಿಡೋಣ ಇದ್ರೊಳಗಡೆ. ಕ್ರ್ಯಾಬ್ನ ಬಿಟ್ಟಾಗಿದೆ. ಈಗ ಏರೇಷನ್ ಕೊಟ್ಟು ನೋಡೋಣ ಮತ್ತೇನಾರು ಅದೇ ಥರ ಕ್ರಿಯೇಟ್ ಆಗುತ್ತಾ ಇಲ್ವಾ ಅಂತ. ನೋಡಿ ಎಷ್ಟು ಅಗ್ರೆಸಿವ್ ಆಗಿದೆ ನಮ್ಮ ಕ್ರ್ಯಾಬು. ಓಕೆ, ಈಗ ವಾಟರ್ ಕ್ವಾಲಿಟಿ ಸೂಪರ್ ಆಗಿದೆ, ಏನು ಇಶ್ಯೂ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿದೆ. ಸೊ ಟೆನ್ಷನ್ ಇಲ್ಲ ಗೈಸ್. ಓಕೆ ಗೈಸ್, ನೀವು ನೋಡಿದ್ರಲ್ಲ, ಈ ಕ್ರ್ಯಾಬ್ಗೆ ಈ ಥರ ಏನಾದ್ರು ಆಯಿತು ಅಂತಂದರೆ ನಿಮ್ಮ ವಾಟರ್ನಲ್ಲಿ ಇಮಿಡಿಯೇಟಾಗಿ ಅದನ್ನೇನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಫುಲ್ ವಿಡಿಯೋ ನೋಡಿ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದನ್ನ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ DM ಮಾಡಿ, ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ಕೊಡ್ತೀನಿ ಗೈಸ್. ಥ್ಯಾಂಕ್ ಯು.